ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ದಿನ ನಂದು ಶುರುವಾಗಿದ್ದು 4:30 ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯೆಲ್ಲ ಕಸ ಹೊಡೆದು ಮನೆ ಶುದ್ಧಿ ಮಾಡಿ ಅನಂತರ ಹೊರಗಡೆ ಎಲ್ಲ ಶುದ್ಧಿ ಮಾಡಿಕೊಂಡು ತೊಳೆದು ಮತ್ತು ನನ್ನ ಫೇವ್ರೆಟ್ ಸೆಗ್ಮೆಂಟ್ ರಂಗೋಲಿ ಬಿಡೋದು. ನೀವು ತಿಳಿಸಿ, ಯಾರು ನಂತರ ರಂಗೋಲಿ ಬಿಡೋದನ್ನ ಎಂಜಾಯ್ ಮಾಡಿಕೊಂಡು ಫುಲ್ ಖುಷಿಯಿಂದ ಒಂದು ತೃಪ್ತಿಕರ ಕೆಲಸ ಅಂತ ಅಂದ್ಕೊಂಡು ಯಾರೆಲ್ಲ ಮಾಡ್ತೀರಾ ಅಂತ ನೀವು ನನಗೆ ತಿಳಿಸಿ. ನನಗೆ ರಂಗೋಲಿ ಬಿಡೋದು ಅಂದರೆ ತುಂಬ ಇಷ್ಟ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಥರ ರಂಗೋಲಿ ಹಾಕಿ ಚಿಲಿಪಿಲಿಗಳನ್ನ ಕೇಳ್ತಾ ರಂಗೋಲಿನ ಬಿಟ್ಟಿರೋದನ್ನ ಆ ಸಂತೋಷದಲ್ಲಿ ನೋಡೋದಿರುತ್ತಲ್ಲ, ಆ ತೃಪ್ತಿನೇ ಒಂಥರ ಚೆಂದ. ನೋಡಿ, ಇದು ನನ್ನ ಇವತ್ತಿನ ರಂಗೋಲಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆಯಿತು ಅಂದರೆ ಒಂದು ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಫ್ರೆಶ್ ಅಪ್ ಆಗಿ ಬಂದಾಯಿತು. ಆಮೇಲೆ ನನ್ನ ಮುದ್ದು ಮಗಳು ಎದ್ದಿದ್ದಾಯಿತು. ಅವಳನ್ನ ಒಂದು ಸ್ವಲ್ಪ ಮುದ್ದಾಡಿ ನಂತರ ಕೊಕೊನೆಟ್ ಆಯಿಲ್ನ 1 ಸ್ಪೂನಷ್ಟು ಕುಡಿದು ವಾರ್ಮ್ ವಾಟ್ರಿಂದ ನನ್ನ ದಿನನ ಶುರು ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ, ಆರ್ಗ್ಯಾನಿಕ್ ಅರಿಶಿನಕ್ಕೆ ಸ್ವಲ್ಪ ವಾರ್ಮ್ ವಾಟರ್ ಹಾಕ್ಕೊಂಡು ಅದನ್ನು ನಾನು ಸೇವನೆ ಮಾಡ್ತೀನಿ. ಅದಾದ ನಂತರ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ತೀನಿ. ಅದಕ್ಕೆ ಏನೇನು ಬೇಕು ಅಂದರೆ ನೀವು ನೋಡ್ತಾ ಇದ್ದೀರಲ್ಲ, ಲವಂಗ 4, ಸೋಂಪು, ಇದು ಬಂದು ಬಿಲ್ಪತ್ರೆ ಡಿಟಾಕ್ಸು. ಮೇನ್ ಇಂಗ್ರೀಡಿಯೆಂಟ್ ಬಿಲ್ಪತ್ರೆ ಆಗಿರುತ್ತೆ. ಸ್ವಲ್ಪ ಶುಂಠಿ ಮತ್ತು ಆರ್ಗ್ಯಾನಿಕ್ ಬೆಲ್ಲ, ಇದಿಷ್ಟನ್ನು ಒಂದು ಪುಟಾಣಿಯಲ್ಲಿ ಹಾಕಿ ಚೆನ್ನಾಗಿ ಕುಟ್ಕೋಬೇಕು. ಕುಟ್ಕೊಂಡಿದ್ದ ನಂತರ ಒಂದು ಪಾತ್ರೆಗೆ ನೀರು, ನೀವು ಎಷ್ಟು ಮಾಡ್ತೀರೋ ಅಷ್ಟಕ್ಕೆ ಆ್ಯಡ್ ಮಾಡಿಕೊಂಡು ಅದು ಅರ್ಧದ ಪ್ರಮಾಣ ಹಾಕಬೇಕು. 1 ಲೋಟ ನೀರು ಹಾಕಿದರೆ ಅದು ಅರ್ಧ ಹಾಕಬೇಕು. ಅಲ್ಲಿ ತನಕ ಚೆನ್ನಾಗಿ ಕುದಿಸಿ ನಂತರ ಅದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಬಿಸಿ ಬಿಸಿ ಕುಡಿತಾ ಇದ್ದರೆ ಎಷ್ಟು ಚೆಂದ ಇರುತ್ತೆ ಅಂದರೆ ಮೈಂಡ್ ತುಂಬ ಕಾಮ್ ಆಗುತ್ತೆ ಬಿಲ್ಪತ್ರೆ ಡಿಟಾಕ್ಸ್ನ ತಗೊಳ್ಳೋದ್ರಿಂದ. ನೆಕ್ಸ್ಟ್ ಬಂದು ದೇವ್ರ ಮನೇನ ಶುದ್ಧಿ ಮಾಡ್ತಾಯಿದ್ದೀನಿ. ನಾನು ಕ್ಲೀನ್ ಮಾಡೋಕ್ಕೆ ಮುಂಚೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಇವಾಗ ಬಂದು ಟೈಮ್ ಬಂದು ಫ್ರೆಂಡ್ಸ್ 6:20 ಆಗಿದೆ. 6:20 ಆಗಿದೆ. ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ ದೇವ್ರ ಮನೆಯಿಂದ. ಎಲ್ಲ ಏನೇನು ದೇವ್ರ ಸಾಮಾನು ಇತ್ತಲ್ಲ ಎಲ್ಲ ತೆಗ್ದಿಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ಶುದ್ಧಿ ಮಾಡ್ಕೊಬೇಕು, ಕ್ಲೀನ್ ಮಾಡ್ಕೊಬೇಕು. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಕಾಳಿನ ಸಲಾಡ್ ಮಾಡಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ರೆಸಿಪಿನ ಹಾಕ್ತೀನಿ ಲಾಂಗ್ ವೀಡಿಯೋಸಲ್ಲಿ. ನಂತರ ದೇವ್ರ ಮನೆ ಅಂತೂ ಕ್ಲೀನ್ ಮಾಡಿ ರೆಡಿ ಮಾಡಿದ್ದಾಯಿತು. ಆ್ಯಂಡ್ ಇವತ್ತು ಐಶ್ವರ್ಯ ದೀಪ, ಉಪ್ಪಿನ ದೀಪ ಎರಡೂ ಒಂದೇ ಹಚ್ಚಿದ್ದೀನಿ ಮನೆಯಲ್ಲಿ. ಶುಕ್ರವಾರ ಅಲ್ಲ, ಆದ್ದರಿಂದ ದೀಪ ಹಚ್ಚಿದ್ದೀನಿ. ಶ್ರಾವಣದ ಮೊದಲನೇ ಶುಕ್ರವಾರ ಮಾಡಿದ್ದೀನಿ. ಹೀಗಾಗಿತ್ತು ನಮ್ಮಲ್ಲಿ ಸಿಂಪಲ್ ಶ್ರಾವಣದ ಪೂಜೆ. ಆ್ಯಂಡ್ ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಈ ಥರ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆ ಬಾತ್, ಪುಳಿಯೋಗರೆ, ಸಲಾಡ್ ಮಾಡಿದೆ. ಆ್ಯಂಡ್ ನನ್ನ ಮಗಳು ಇಲ್ಲಿ ಏನು ಮಾಡ್ತಿದ್ದಾಳೆ ನೋಡಿ, ಹಾಗೆ ಬಾಳೆಹಣ್ಣು ತಿನ್ನೋಕ್ಕೆ ಕೊಟ್ಟರೆ ಮುಖದ ಮೇಲೆಲ್ಲ ಹಚ್ಕೊಂಡು, ತಲೆ ಮೇಲೆಲ್ಲ ಹಚ್ಕೊಂಡಿದ್ಲು. ಅವಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾನು ಕೆಲಸ ಮಾಡ್ತಾಯಿದ್ರೆ ಇಲ್ಲೇನು ಮಾಡ್ತಾಯಿದ್ದಾಳೆ ನೋಡಿ, ಕಾರ್ ಮೇಲೆ ಹತ್ತಿ ಅಲ್ಲಿಂದ ಇದು ಅವಳು ಫೇವ್ರೆಟ್ ಪ್ಲೇಸು. ಇಲ್ಲಿ ಹತ್ತು ಕೂತ್ಕೊಂಡು ಹ್ಯಾಂಡ್ ವಾಶ್ ಮಾಡೋದು, ನೀರು ತಿರುಗಿಸೋದು ತುಂಬ ಇಷ್ಟಪಟ್ಟು ಮಾಡ್ತಾಳೆ. ಆ್ಯಂಡ್ ಅದಾದ ನಂತರ ಸಾಯಂಕಾಲ ನಾವೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ, ಇವತ್ತು ನಾಗರ ಪಂಚಮಿ ಅಲ್ವಾ, ಸೊ ಹಾಗಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹಸ್ಬೆಂಡ್ ಆಫೀಸಿಂದ ಬಂದಮೇಲೆ ಮಕ್ಕಳು ನಾನು ಎಲ್ಲ ರೆಡಿ ಆಗ್ತಾಯಿದ್ದೀವಿ. ಆ್ಯಂಡ್ ಇದು ನನ್ನ ದೊಡ್ಡ ಮಗಳು, ಇವಳಿಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು, ರೆಡಿ ಆಗೋದು ಅಂದರೆ ತುಂಬ ಇಂಟ್ರೆಸ್ಟ್ ಜಾಸ್ತಿ. ಹೊಸ ಥರ ಹೇರ್ ಸ್ಟೈಲ್ ಹಾಕ್ಕೊಂಡು ರೆಡಿ ಆಗೋದಂದರೆ ತುಂಬ ಇಂಟ್ರೆಸ್ಟು. ಇದು ನಮ್ಮನೆ ಮುದ್ದು ಬವ್ವ ಇದು. ಆ್ಯಂಡ್ ಇಬ್ಬರೂ ಸೇರಿ ಸಾಯಂಕಾಲ ದೀಪ ಹಚ್ತಾ ಇದ್ದಾರೆ. ಅಕ್ಕ ತಂಗಿಯರಿಬ್ಬರು ರೆಡಿ ಆಗಿದ್ದಾಯಿತು. ದೇವಸ್ಥಾನಕ್ಕೆ ಹೊರಡೋಕ್ಕೆ ಮುಂಚೆ ದೀಪ ಹಚ್ಚೋಣ ಅಂತ.
ಅದಾದ ನಂತರ ಸಂಜೆ ನಾವು ದೇವಸ್ಥಾನಕ್ಕೆ ಬಂದ್ವಿ. ನಮ್ಮನೇಲಿ ಈ ಪದ್ಧತಿ ಇಲ್ಲ, ನಾಗರ ಕಲ್ಲಿಗೆ ತನಿ ಎರಿಬೇಕು ಇದಕ್ಕೆ ತನಿ ಎರಿಬೇಕು ಅಂತ. ದೇವಸ್ಥಾನಕ್ಕೆ ಹೋಗಿ ಜಸ್ಟ್ ಪೂಜೆ ಮಾಡ್ಕೊಂಡು ಬರೋದಷ್ಟೇ. ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಬಂದಿದ್ವಿ. ದೇವಸ್ಥಾನದಲ್ಲಿ ವಿಡಿಯೋ ತಗೊಳಕ್ಕೆ ಆಗಲಿಲ್ಲ. ಔಟ್ಸೈಡ್ ನಮ್ಮದೇ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡ್ವಿ. ಫೋಟೋಗ್ರಫಿ ಅಲೋ ಇರಲಿಲ್ಲ ದೇವಸ್ಥಾನದಲ್ಲಿ. ಅದಾದ ನಂತರ ಮನೆಗೆ ಬಂದಾದಮೇಲೆ ನೈಟು ಡಿನ್ನರಿಗೆ ಅಂತ ಚಪಾತಿ ಮತ್ತು ಟೊಮೆಟೊ ಗೊಜ್ಜನ್ನ ಮಾಡಿದ್ದೆ. ಇದು ಕಾಮನ್ ರೆಸಿಪಿ, ನಿಮಗೂ ಗೊತ್ತಿರುತ್ತೆ. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ಡಿಂಪ ನನಗೆ ಅಡುಗೆ ಮಾಡುವಾಗ ಹೆಲ್ಪ್ ಮಾಡೋದಂದರೆ ತುಂಬ ಇಂಟ್ರೆಸ್ಟು. ಅವಳೇನೋ ಸ್ಟೋರಿ ಹೇಳ್ತಾಯಿದ್ಲು, ಆ ಸ್ಟೋರಿನ ಕೇಳಿಕೊಂಡು ಚಪಾತಿ ಅಂತೂ ಲಟ್ಟಿಸ್ಕೊಂಡಿದ್ದಾಯಿತು. ಸೊ ಲಟ್ಟಿಸ್ಕೊಂಡು ನಮ್ಮ ಡಿಂಪನಿಗೆ ಚಪಾತಿನ ಕೆಚಪ್ಪಲ್ಲಿ ಹಾಕ್ಕೊಟ್ಟಿದ್ದೆ. ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ ಕೆಚಪ್ಪಲ್ಲಿ. ಹಾಗೆ ಮಾತಾಡ್ತಾ ಮಾತಾಡ್ತಾ ನೈಟ್ ಡಿನ್ನರ್ ಅಂತೂ ರೆಡಿ ಆಯಿತು. ಚಪಾತಿ ಆ್ಯಂಡ್ ಟೊಮೆಟೊ ಗೊಜ್ಜು ತುಂಬ ಟೇಸ್ಟಿಯಾಗಿತ್ತು. ರೆಸಿಪಿ ಅಂತೂ ತುಂಬ ಸಿಂಪಲ್. ಆ್ಯಂಡ್ ಇವತ್ತಿನ ಫೋಟೋ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೆ, ದೇವಸ್ಥಾನದಲ್ಲಿ ಮನೆಯಲ್ಲಿ ತಗೊಂಡಿದ್ದಂಥದ್ದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.